ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಾಗೇಂದ್ರ ಪ್ರಸಾದ್. ಇವತ್ತು ನಾವಿದ್ದೀವಿ ಹಾರೋಹಳ್ಳಿಯಲ್ಲಿ. ಹಬ್ಬದ ಹಿನ್ನೆಲೆ ಮತ್ತು ವೈಶಿಷ್ಟ್ಯತೆ ಇದ್ರ ಬಗ್ಗೆ ಎಲ್ಲ ಕೇಳೋಣ ಬನ್ನಿ. ಏನು ಹೇಳ್ತಾರೆ ಅರ್ಚಕರು. ಗುರುಗಳೇ ನಮಸ್ತೆ. ನಮಸ್ಕಾರ. ಇಲ್ಲಿ ಹಾರೋಹಳ್ಳಿಲಿ ಹಬ್ಬ ನಡೆದು ಎಷ್ಟು ದಿನ ಆಯ್ತು ಇವತ್ತಿಗೆ? ಇವತ್ತಿಗೆ 7ನೇ ದಿನ. ಇವತ್ತಿಗೆ 7ನೇ ದಿನ ಆಗ್ತಿದೆ ಹಬ್ಬ ಸ್ಟಾರ್ಟ್ ಆಗಿ. ಇದುವರೆಗೂ ಈ ದೇವಸ್ಥಾನ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಗಿದೆ? ಸುಮಾರು 450ರಿಂದ 500 ವರ್ಷ ಆಗಿದೆ ದೇವಸ್ಥಾನ ಸ್ಥಾಪನೆಯಾಗಿ. ಹೊಸ ದೇವಸ್ಥಾನ ಕಟ್ಟಡ ಆಗಿ 11 ವರ್ಷ ಆಗಿದೆ. ಇಲ್ಲಿ 11 ವರ್ಷ. ಈ ದೇವಸ್ಥಾನ ಹಳೆ ದೇವಸ್ಥಾನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿತ್ತು, ಆ ಮೇನ್ ರೋಡಲ್ಲಿ ಅಲ್ಲಿತ್ತು. ಅರ್ಚಕರು ಯಾರಾಗಿದ್ರು? ಅರ್ಚಕರು ನಮ್ಮ ತಂದೆಯವರಾಗಿದ್ರು. ನಿಮ್ಮ ತಂದೆಯವರಾಗಿದ್ರು. ಅವ್ರ ಹೆಸರು ಜಗನ್ನಾಥ್ ಅಂತ. ಅವರು ಮೂಲ ಅವರೇ ಬಂದಿದ್ರು. ಇವಾಗ ನಾವು ಅವ್ರ ಮಗ ಸಹಾಯಕ ಅರ್ಚಕರಾಗಿ ಮಾಡ್ತಾ ಇದೀರಿ. ಈಗ ಕಾರ್ಯಕ್ರಮ ಏನೇನಿರುತ್ತೆ? ಇವತ್ತು ಕಡೆ ದಿನ ಚಾಮುಂಡೇಶ್ವರಿ ಜಾತ್ರೆ ಪರೀಕ್ಷೆ ಮಹಿಷಾಸುರ ಮರ್ದಿನಿಯನ್ನು ಇದು ಮಾಡ್ತಾರೆ, ಸಂಭಾರಣೆ ಮಾಡ್ತಾರೆ. ತಾಯಿ ರಾತ್ರಿ ಅದು 2:30ಗೆ ಮದ್ದು ಗುಂಡು ಇರ್ತದೆ. ಮೈಸೂರು ಚಾಮುಂಡೇಶ್ವರಿ ಬಂದರೆ ಕೂತ್ಕೊಂಡಿರೋದು, ಇದು 10 ಕೈ ನಿಂತ್ಕೊಂಡಿರೋ ಚಾಮುಂಡೇಶ್ವರಿ. ಇದು ಬಂದರು ಮೈಸೂರು ಮಹಾರಾಜರು ಈ ಕಡೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಇದಾಗಿದ್ದು ಇಲ್ಲೊಂದು ದೇವಸ್ಥಾನ ಕಟ್ಟಡ ಮಾಡಬೇಕಂತ. ಈಗ ಅದರಿಂದ ಇದು ನಿಂತ್ಕೊಂಡಿರೋ ಚಾಮುಂಡೇಶ್ವರಿ ಅಂತ ತುಂಬ ವಿಶೇಷ ಇದೆ. ಇದಕ್ಕೆ ಹಾರೋಹಳ್ಳಿಯಲ್ಲಿ ಸುತ್ತಮುತ್ತ ಏರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಗಂಗಾ ಮಾಡಿಸಿದ್ರು, ಗಾನಗರು ಅವರು ಮನೆ ದೇವರುಗಳು ಇದಲ್ಲ. ಪ್ರತಿ ವಾರದಲ್ಲಿ ಪ್ರತಿದಿನ 5 ದಿನ ಒಬ್ಬೊಬ್ಬರು ವಹಿಸ್ಕೊಂಡಿರ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ.